ಶಂತಕಯ್ಯ ಇನ್ನೇನು ಮದುವೆ ಎಲ್ಲ ಮುಗೀತು. ನಾವು ನಮ್ಮ ಸೊಸೆನ ನಮ್ಮ ಮನೆ ಕರ್ಕೊಂಡು ಹೊಡ್ತೀವಿ. ಇನ್ನೂ ಟೈಮ್ ಆಯಿತು. ನಮ್ಮ ಮನೆಯವರು ನಮ್ಮ ರಾಜ ಎಲ್ಲನ ಕಾಯ್ತಾ ಇದ್ದಾರಲ್ಲಿ. ಹೋಗ್ಬೇಕು. ಹೌದಾ, ಹೊರಟೇ ಬಿಟ್ರಾ ನಮ್ಮ ಮಗಳನ್ನ ಕರ್ಕೊಂಡು? ನೀನು ಹೋಗ್ಲೇಬೇಕಲ್ಲಕ್ಕ. ಮದುವೆ ಇನ್ನೇನು ಆಯ್ತಲ್ಲ, ನಮ್ಮ ಸೊಸೆನ ಕರ್ಕೊಂಡೋಗಿ ಮನೆ ತುಂಬಿಸ್ಕೋಬೇಕಲ್ಲ. ಇವತ್ತೇನೆ ಒಳ್ಳೆ ದಿವಸ, ಅದಕ್ಕೆ ಇವತ್ತೇ ಕರ್ಕೊಂಡೋಗಿ ಮನೆ ತುಂಬಿಸ್ಕೊಂಬನ ಅಂತಾನ. ಮಡ್ಲಕ್ಕಿ ಗಿಡ್ಲಕ್ಕಿ ಹಾಕಂಗಿದ್ರೆ ಹಾಕ್ಬಿಡ್ರಿ. ಕರ್ಕೊಂಡು ಹೋಗ್ತೀವಿ. ಅಯ್ಯೋ, ನನ್ನ ಮಗಳನ್ನ ಕರ್ಕೊಂಡು ಹೊರಟೇ ಬಿಟ್ರ. ಅಯ್ಯೋ ದೇವ್ರೇ, ಇಷ್ಟು ವರ್ಷ ಸಾಕಿ ಸಲಹಿದ ಮಗಳನ್ನ ಕಳಿಸ್ಬೇಕು ಅಂದರೆ ಎಷ್ಟು ಕಷ್ಟ ಆಗುತ್ತಮ್ಮ ದೇವಮ್ಮ. ಅಯ್ಯೋ, ಕಷ್ಟ ಆಗುತ್ತೆ ಕಣಕ್ಕ, ಏನು ಮಾಡೋದು ಹೇಳು. ನಾನು ಅಷ್ಟೇ ನಮ್ಮ ಕಮಲನ ಕಳಿಸ್ಬೇಕಾದ್ರೆ ಹತ್ತಿದ್ದೆ ಅಂದರೆ ಯಾಕೆ ಹೇಳ್ತೀಯ? ರಾತ್ರಿ ಎಲ್ಲ ಹತ್ತಿದ್ದೆ. ಅವಳು ಹೋಗ್ಬೇಕಾದ್ರೆ ಅಷ್ಟೇನು ಅಳ್ಳಿಲ್ಲ, ಸುಮ್ಮನೆ ಅದೇ ಯಾಕೆ ಅವಳು ಎದುರುಗಾಡೋದು ಅಂತಾನ. ಆದರೆ ಅವಳು ಹೋದ್ಮೇಲೆ ಅಯ್ಯೋ ಇಡೀ ರಾತ್ರಿ ನಿದ್ದೆ ಮಾಡ್ದಂಗೆ ಹತ್ತಿದ್ದೀನಿ. ನನ್ನ ಮಗಳು ಹೋಗ್ಬಿಟ್ಲಲ್ಲ ಅಂತ ಏನು ಮಾಡೋಕ್ಕಾಗಲ್ಲ. ಈಗ ನಾನು ನೀನು ಬಿಟ್ಟು ಬಂದಿದ್ದೀವಿ ತಾನೆ, ಅವರು ಹಂಗೇನೆ ನಮ್ಮ ಮಕ್ಕಳು. ಇನ್ನೇನು ಹೋದವ್ರೆ ನತ್ಲಾಗೆ ಹೋಗ್ತಾರ, ಬಂದೇ ಬರ್ತಾರೆ ಅಂತ ಸಮಾಧಾನ ಮಾಡ್ಕೋಬೇಕು. ಅಯ್ಯೋ, ಎಷ್ಟೇ ಆಗಲಿ ಇಷ್ಟು ವರ್ಷ ಸಾಕಿ ಸಲಿದಲ್ಲ, ಈ 20-21 ವರ್ಷದಿಂದನ. ಅದಕ್ಕೆ ತರ ಕಳ್ಸೋಕ್ಕೆ ಮನಸ್ಸೇ ಇಲ್ಲ ಕಣಮ್ಮ ದೇವಮ್ಮ. ಅಯ್ಯೋ, ನನ್ನ ಮಗಳು ಧೈರ್ಯವಂತೆ, ಬುದ್ಧಿವಂತೆ, ಉಪ್ಪಿನಕಾಯಿ ಎಲ್ಲ ನಡೆಸ್ಕೊಂಡು ಹೋಗ್ತಾ ಇದ್ಲು. ಈಗ ಕಳಿಸ್ಬೇಕು ಅಂದರೆ ತುಂಬ ಸಂಕಟ ಆಗ್ತೈತೆ. ಅಯ್ಯೋ ಅಮ್ಮ, ನನಗೂ ಅಳು ಬರುತ್ತೆ, ನೀನು ಅಳಬೇಡ, ಸುಮ್ಮನಿರಮ್ಮ. ಅಲ್ಲ ಕಳಿಸೋ, ನಿನಗೆ ಇಷ್ಟೊಂದು ದುಃಖ ಆಗ್ಬೇಕಾದ್ರೆ ಊರು ಮನೆ ನಿಮ್ಮನ್ನೆಲ್ಲ ಬಿಟ್ಟು ಹೋಗ್ತಿರೋ ನನಗಿನ್ನೆಷ್ಟು ಸಂಕಟ ಆಗ್ಬೇಡ ಹೇಳು. ಸೂಜಿ ಅಳಬೇಡ, ಸುಮ್ಮನಿರು ಸೂಜಿ. ಏನು ಮಾಡೋಕ್ಕಾಗಲ್ಲ, ಸಮಾಧಾನ ಮಾಡ್ಕೊ. ಬರುವಂತೆ ನೀನೇನು ನಿನ್ನ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲೇನೇ ಇರಿಸ್ಕೊಂತೀವ? ಕಳಿಸ್ತೀವಿ ತಾನೇ. ಸಮಾಧಾನ ಮಾಡ್ಕೊ ಅತ್ತೆ, ಸಮಾಧಾನ ಮಾಡ್ಕೊಳ್ರಿ. ನೀವು ಹಿಂಗೆ ಬೇಜಾರು ಮಾಡ್ಕೊಂಡ್ರೆ ಸೂಜಿನೂ ಬೇಜಾರು ಮಾಡ್ಕೊತಾಳೆ. ಏನು ಮಾಡೋಕ್ಕಾಗಲ್ಲ, ಹೆಣ್ಮಕ್ಳಾಗಿ ಹುಟ್ಟಿದ್ಮೇಲೆ ಹುಟ್ಟಿದ ಮನೇಲೂ ಮೆಟ್ಟಿದ ಮೇಲೇನು ಬಾಳ್ವೆ ಮಾಡಬೇಕು. ಅವಾಗಲಿ ನಿನ್ನ ಜನ್ಮ ಸಾರ್ಥಕ ಆಗೋದು. ಸಮಾಧಾನ ಮಾಡ್ಕೊಳ್ಳಿ ಅತ್ತೆ. ಸೂಜಿ ಅಳಬೇಡ, ಸುಮ್ಮನಿರು. ನಿಮ್ಮ ಅಮ್ಮಯ್ಯರು ಹೆಂಗೆ ನೋಡ್ಕೊಂಡಿದ್ರು ಅದಕ್ಕಿಂತ ಹೆಚ್ಚಾಗಿ ನೋಡ್ಕೊತೀನಿ. ಸಮಾಧಾನ ಮಾಡ್ಕೊ ಸೂಜಿ, ಅಳಬೇಡ, ಸುಮ್ಮನಿರು. ಆದ್ರೂ ರೀ, ಇಷ್ಟು ವರ್ಷ ಆಡಿ ಬೆಳೆದು ಬಿಟ್ಟು ಬರಬೇಕು ಅಂದರೆ ಎಂಥವ್ರಿಗಾದ್ರೂ ಸಂಕಟ ಆಗುತ್ತೆ ಅಲ್ವಾ? ಇದೇ ಪರಿಸ್ಥಿತಿ ನಿಮಗೆ ಬಂದಿದ್ರೆ ನಿಮಗೆ ತಡ್ಕೊಳಕ್ಕೆ ಆಗಲ್ಲ. ನಾವು ಹೆಣ್ಮಕ್ಳು ಹೆಂಗೋ ನಮಗೆ ದುಃಖ ಆದ್ರೂ ಸಹಿಸ್ಕೊತೀವಿ. ಆದರೆ ನಿಮ್ಗೆ ಈ ಥರ ಏನಾದರೂ ಆಗಿದೆ, ನೀವು ಸುಮ್ಮನೆ ಇರ್ತಿದ್ರ ಹೇಳ್ರಿ? ನೀವೇನೇ ನಿಮ್ಮ ಮನೆ ಹುಟ್ಟಿದ ಮನೆ ಬಿಟ್ಟು ನಮ್ಮ ಮನೆಗೆ ಬಂದು ಇರಬೇಕಾಗಿತ್ತು. ಆ ಥರ ಸಂಪ್ರದಾಯ ಏನಾದರೂ ಇದ್ದಿದ್ರೆ ನಿಮಗೆ ಎಷ್ಟು ದುಃಖ ಆಗ್ತಿತ್ತು ಹೇಳಿ? ಅಯ್ಯೋ, ಅದು ನನಗೆ ಅರ್ಥ ಆಗುತ್ತೆ ಸೂಜಿ. ಯಾರೇ ಆಯಿತು, ಹುಟ್ಟಿದ ಮನೆ ಬಿಟ್ಟು ಹೋಗ್ಬೇಕಂದ್ರೆ ಕಷ್ಟ ಆಗೇ ಆಗುತ್ತೆ. ಆದರೆ ಯಾರಿಗೂ ತಪ್ಪಿದ್ದಲ್ಲ, ಎಲ್ಲ ಹೆಣ್ಮಕ್ಳಿಗೂ ಇದು ಇದ್ದಿದ್ದೇನೆ. ತವ್ರ ಮನೆ ಬಿಟ್ಟು ಗಂಡನ ಮನೆಗೆ ಹೋಗಲೇಬೇಕು. ಅದೇ ನಾವು ನಮ್ಮ ಮನೆ ಬಿಟ್ಟು ಬರಬೇಕು ಅಂದಾಗಲೂ ನಮಗೂ ಸಂಕಟ ಆಗೋದು. ಆದರೆ ಅದು ನಮಗೆ ಅದೃಷ್ಟ ಏನೋ, ದೇವರೋ ಅಥವಾ ಸಂಪ್ರದಾಯನೋ ಏನೋ, ಒಟ್ಟಿನಲ್ಲಿ ಯಾರ ಕಡೆಯಿಂದನೋ ಏನೋ ನಮಗೊಂಥರ ಅದೃಷ್ಟ ಅನ್ನಂಗೆ ನಾವು ಹುಟ್ಟಿದ ಮನೇಲೂ ಮದುವೆ ಆದಮೇಲೂ ಅಲ್ಲೇ ಇರ್ತೀವಿ. ಸಮಾಧಾನ ಮಾಡ್ಕೊ. ಹೌದಮ್ಮ ಸೂಜಿ, ಹೆಣ್ಮಕ್ಳು ಒಂಥರ ಭೂಮ್ತಾ ಇದ್ದಂಗೆ ಎಲ್ಲ ಕಷ್ಟನೂ ಅನುಭವಿಸ್ತಾರೆ. ಗಂಡು ಮಕ್ಳಿಗೆ ಹಂಗಲ್ಲ, ಸ್ವಲ್ಪ ಕಷ್ಟ ಆದ್ರೂ ಅವ್ರಿಗೆ ತಡ್ಕೊಂಬಕ್ಕಾಗಲ್ಲ, ಹೇಳ್ಕೊಂಬಲ್ಲ. ನಾವು ಹೆಣ್ಮಕ್ಳು ಕಣ್ಣೀರಾಕಿ ನಮ್ಮ ಕಷ್ಟನ ಕಮ್ಮಿ ಮಾಡ್ಕೊಂತೀವಿ. ಆದರೆ ಗಂಡು ಮಕ್ಕಳು ಎದೆಗೆ ಇಕ್ಕೊಂಡು ನೋವು ಅನುಭವಿಸ್ತಾರೆ. ಅವ್ರಿಗೆ ತಡ್ಕೊಂಬ ಶಕ್ತಿ ಇರಲ್ಲ. ಅದಕ್ಕೆ ಮತ್ತೀಗ ದೇವರು ಇಂಥ ಸಂಪ್ರದಾಯ ಮಾಡಿರೋದು ಮೊದಲಿಂದ. ಹಿರಿಯರೆಲ್ಲ ಗಂಡು ಮಕ್ಳು ತಡ್ಕೊಂಬಕ್ಕಾಗಲ್ಲ, ಹೆಣ್ಮಕ್ಳಾದ್ರೆ ಎಲ್ಲ ಹೊಂದ್ಕೊಂಡು ಹೋಗ್ತಾರೆ. ಗಂಡನ ಮನೇಲಿ ಹೋದ್ರೆ ಗಂಡು ಮಕ್ಕಳಿಗೆ ಹೊಂದ್ಕೊಂಡು ಹೋಗೋಂಥ ಬುದ್ಧಿ ಕಮ್ಮಿ ಇರುತ್ತೆ ಅಂತನ ಇಂಥ ಸಂಪ್ರದಾಯ ಎಲ್ಲ ಮಾಡವ್ರೆ ಹಿರಿಯರು. ಸುಮ್ಮನೆ ಹಂಗೆಲ್ಲ ನಾವು ಮಾಡಕ್ ಹೋಗಲ್ಲ. ಯಾರನ್ನು ಸಂಪ್ರದಾಯನ ದೊಡ್ಡವ್ರು ಮಾಡಿದಾರೆ ಅಂದಮೇಲೆ ಅದಕ್ಕೇನಾದ್ರೂ ಒಂದು ಅರ್ಥ ಇದ್ದೇ ಇರುತ್ತೆ. ಹೌದು ಸುಜಿ, ಅತ್ತೆ ಹೇಳ್ತಾ ಇರೋದು ಸರಿಯಾಗಿ ಐತೆ. ಹೆಣ್ಮಕ್ಳು ತುಂಬ ನೋವು ಆಗಲಿ ಕಷ್ಟ ಆಗಲಿ ಏನೇ ಬಂದರೂ ಧೈರ್ಯವಾಗಿ ಎದುರಿಸ್ತಾರೆ. ಆ ಶಕ್ತಿ ಗಂಡು ಮಕ್ಕಳಿಗೆ ಅಷ್ಟು ಇರಲ್ಲ ಅಂತ ಎಲ್ಲರೂ ಹೇಳ್ತಾರೆ. ಆದರೆ ಗಂಡು ಮಕ್ಕಳು ಮೇಲ್ಗಡೆ ತೋರಿಸ್ಕೊಂಬಲ್ಲ ಅಷ್ಟೇ, ಒಳಗಡೆ ನೋವು ಅನುಭವಿಸ್ತಿರ್ತಾರೆ. ಸಮಾಧಾನ ಮಾಡ್ಕೊ, ಏನು ಮಾಡೋಕ್ಕಾಗಲ್ಲ. ಈಗ ನಾವು ಅಷ್ಟೇನೆ, ನಾನು ನನ್ನ ತವ್ರ ಮನೆ ಬಿಟ್ಟು ಗಂಡನ ಮನೆಗಿದ್ದೀನಿ. ಕಮಲಾನು ಅಷ್ಟೇನೆ, ಅವಳು ಮದುವೆ ಆಗಿ ಈಗ ಗಂಡನ ಮನೇಲಿದ್ದಾಳೆ. ಎಲ್ಲರೂ ಇವಾಗ ಚೆನ್ನಾಗೇ ಇದ್ದೀವಿ. ನಿನ್ಗೂ ಹೋಗ್ತಾ ಹೋಗ್ತಾ ಹೊಂದಿಕೆ ಆಗುತ್ತೆ. ಆಮೇಲೆ ಏನು ಒಂದ್ಸಲ ಸ್ವಲ್ಪ ದಿನ ಅಷ್ಟೇನೆ ಅಲ್ಲಿ ಹೊಂದ್ಕೊಂಬತ್ತಕ್ಕನ ಗಂಡನ ಮನೆಗೆ, ಆಮೇಲೆ ಅದೇ ನಮ್ಮೂರು ಅಂತ ಅನ್ಸ್ಬಿಡುತ್ತೆ. ಅವಾಗ ತವ್ರ ಮನೆ ನೆನಪೇ ಆಗಲ್ಲ. ಅದು ಸರಿ ಸೂಜಿ, ನಿಮ್ಮ ಅಪ್ಪ ಎಲ್ಲಿ ಕಾಣಿಸ್ತಾನೆ ಇಲ್ವಲ್ಲ? ಅವಾಗಲೇ ಬಂದಾಗ ಒಂದು ಸ್ವಲ್ಪ ನಾವು ಊರಿಂದ ಬಂದಾಗ ಹೊರಗಡೆ ಇದ್ದರು, ಅವ್ರು ಜಾಸ್ತಿ ಎಲ್ಲೂ ಕಾಣಿಸ್ಕೊಂಬೋದೇ ಇಲ್ಲಪ್ಪ. ಹಂಗೆ ಕಮಲ ಅವರು ಸ್ವಲ್ಪ ಜಾಸ್ತಿ ಕಾಣಿಸ್ಕೊಂಬಲ್ಲ ಎಲ್ಲೂ. ಅವ್ರು ಏನು ಅವ್ರ ಪಾಡಿಗಾಯ್ತು, ಎಮ್ಮೆ ನೋಡ್ಕೊಂಬದಾಯ್ತು, ಅದು ನೋಡ್ಕೊಂಬದಾಯ್ತು, ಹುಲ್ಲಾಕೋದು ಅದು ಇದು ಕೆಲಸ ಮಾಡ್ತಲೇ ಇರ್ತಾರೆ. ಜಾಸ್ತಿ ಈ ಎಮ್ಮೆ ಜೊತೆಗೆ ಇರ್ತಾರೆ ಅವರು.
ಮಲ್ಕಮಕ್ಕೆ ಊಟ ಮಾಡೋಕ್ಕೆ ಮಾತ್ರನೇ ಮನೆಗೆ ಬರೋದು. ಹೊರಗಡೆ ಎಲ್ಲೋ ಇದ್ದಾರೆ ಅನ್ಸುತ್ತೆ, ನಿಮ್ಮ ಅಪ್ಪನ ಜೊತೆ ಮಾತಾಡ್ತಿರ್ಬೋದು. ಹೌದಾ, ಹೋಗ್ಲಿ ಬಿಡು ಸೂಜಿ, ಸಮಾಧಾನ ಮಾಡ್ಕೊ. ಟೈಮ್ ಆಯ್ತು, ಹೋಗೋಣ. ಆಗೋ ಸೂಜಿರಪ್ಪ ಬಂತು. ಲೇ ಇವಳೆ, ಎಲ್ಲರೂ ಅಲ್ಲಿ ಕಾಯ್ತಾ ಇದ್ದಾರೆ ಕಣೆ. ಸಾವುಕಾರರು, ರಾಜ. ಬಸ್ಸಿಗೆ ಟೈಮ್ ಆಗುತ್ತೆ, ಬೇಗ ಕಳಿಸ್ಕೊಡು. ಅಲ್ಲ, ನಾವಲ್ಲಿ ಕಾಯ್ತಾ ಇದ್ರೆ ಕರ್ಕೊಂಬರ್ತೀರಾ ಅಂತನ ನೀವು ನೋಡಿದ್ರೆ ಇಲ್ಲಿ ಗೋಳಾಡ್ಕೊಂಡು ನಿಂತಿದ್ದೀರಾ. ಜಲ್ದಿ ಮಡ್ಲಕ್ಕಿ ಒಯ್ದು ಕಳಿಸು. ಯಾಕಮ್ಮ ಸುಜ್ಜಿ ಅಳ್ತಾ ಇದೆಯಾ? ಅಳಬಾರ್ದು, ಸುಮ್ಮನಿರು. ಗಂಡನ ಮನೆಗೆ ಹೋಗ್ತಾ ಇದೆಯಾ, ನಗ್ನಗ್ತಾ ಹೋಗ್ಬೇಕು. ಏನು ಆಗಲ್ಲ, ಏನು ಮಾಡೋಕ್ಕಾಗುತ್ತೆ. ಎಲ್ಲ ಹೆಣ್ಮಕ್ಳದ್ದು ಒಂದಲ್ಲ ಒಂದು ದಿವಸ ಈ ಥರ ಹಾಗೆ ಆಗುತ್ತೆ. ಮದುವೆ ಆದಮೇಲೆ ಹೋಗಲೇಬೇಕು ಗಂಡನ ಮನೆಗೆ. ಸಮಾಧಾನ ಮಾಡ್ಕೊ. ಏನು ಆಗಲ್ಲ. ಅಪ್ಪ ಅಪ್ಪ, ನಾನು ಹೋಗಿ ಬರ್ತೀನಪ್ಪ. ಅಮ್ಮನ ಚೆನ್ನಾಗಿ ನೋಡ್ಕೊ. ಆಯ್ತಮ್ಮ, ನಾವೆಲ್ಲರೂ ಚೆನ್ನಾಗಿರ್ತೀವಿ. ನಿನ್ನೂ ಅವಾಗವಾಗ ಬಂದು ನೋಡ್ತೀವಿ. ಯಾಕೆ ಕಳ್ತಾ ಇದೆಯಳು? ಅಳಬಾರ್ದು, ಸುಮ್ಮನಿರಮ್ಮ. ಲೇ ಶಾಂತ, ಇಲ್ಲೇ ಮಾತಾಡ್ಕೊಂಡು ನಿಂತಿದ್ರೆ ಅವಳು ಇನ್ನೂ ಜಾಸ್ತಿ ಅಳ್ತಾಳೆ. ಮಡ್ಲಕ್ಕಿ ಒಯ್ದು ಕರ್ಕೊಂಡು ನಡಿ ಬಸ್ ಸ್ಟ್ಯಾಂಡಿಗೆ. ಮಗಳನ್ನ ಕಳ್ಸೋಣ. ಸರಿ ಆಯ್ತು ರೀ. ಸುಜಿ ಕೂತ್ಕೊಳ್ಳಮ್ಮ, ಮಡ್ಲಕ್ಕಿ ಒಯ್ದು ಕಳಿಸ್ತೀನಿ, ಹೋಗುವಂತೆ. ಕೂತ್ಕೊ ಇಲ್ಲಿ. ಜಲ್ದಿ ಮಡ್ಲಕ್ಕಿ ಒಯ್ದು ಕರ್ಕೊಂಬರ್ರಿ. ಸೂಜಿ ಅಳಬಾರ್ದು, ಸುಮ್ಮನಿರು. ಜಾಣಿ ಅಲ್ವಾ ನೀನು? ಸೀತಾ, ಜಲ್ದಿ ಕರ್ಕೊಂಬರಮ್ಮ. ಇಲ್ಲೇ ನಿಂತ್ಕೋಬೇಡ್ರಿ, ತಿರ್ಗ. ಸರಿ ಚಿಕ್ಕಪ್ಪ, ಕರ್ಕೊಂಬರ್ತೀನಿ, ನೀವು ಹೋಗಿ. ಬೇಡ, ಸುಮ್ಮನಿರು ಸೂಜಿ, ನೀನ್ ಹತ್ರ ನಮಗೂ ಒಳಗೆ ಬರುತ್ತೆ. ಸುಮ್ಮನಿರು, ಕೂತ್ಕೋ ಬಾ ಇಲ್ಲಿ. ಮಡ್ಲಕ್ಕಿ ಆಗ್ತೈತೆ ನಿಮ್ಮಮ್ಮ. ಸೀತಾ, ತಾಳಮ್ಮ, ಈ ಹೂವನ ಅವಳು ಕೂದಲಿಗೆ ಮುಡ್ಸುತ್ತವ. ಕೊಡಿ ಚಿಕ್ಕಮ್ಮ, ಮುಡಿಸ್ತೀನಿ. ಮಣಿ, ಹೋಗ್ಬತ್ತೀಯೇನೆ? ಅತ್ತೆ ಮನೆಗೆ ಚೆನ್ನಾಗಿ ಸುಖವಾಗಿ ಸಂಸಾರ ಮಾಡ್ಕೊಂಡು ಹೋಗಮ್ಮ. ನಿನಗಿನ ಮೇಲೆ ಈ ಮನೆ ಋಣ ತೀರ್ತು. ಅಮ್ಮ, ನನ್ಗೆ ಆಶೀರ್ವಾದ ಮಾಡಮ್ಮ. ಹೋಗ್ಬಾ ಮಗಳೇ, ಒಳ್ಳೇದಾಗ್ಲಿ. ಸುಖವಾಗಿ ಸಂಸಾರ ಮಾಡ್ಕೊಂಡು ಹೋಗು. ಸುಜಿ ಮಡ್ಲಕ್ಕಿ ಹಾಕಿದ್ದಾಯ್ತಲ್ಲ, ಅದನ್ನೆಲ್ಲ ತಗೊಂಡು ನಡಿಯಮ್ಮ, ಹೊರಡು ನಡಿ. ಅಲ್ಲೆಲ್ಲ ಕಾಯ್ತಾ ಇದ್ದಾರೆ. ನಾವಿನ್ನೂ ಯೋಟ ತಂತ ಇಲ್ಲಿ ನಿಂತ್ಕೊಂಬನ ಹೇಳು. ಬಸ್ ಹೋದ್ರೆ ತಿರುಗಿ ಇನ್ನೊಂದು ಗಂಟೆ ಕಾಯ್ಬೇಕಾಗುತ್ತೆ, ಇನ್ನೊಂದು ಬಸ್ ಬರೋ ಹೊಟ್ಟಕ್ಕೆ. ಶಾಂತಕಯ್ಯ, ಸಮಾಧಾನ ಮಾಡ್ಕೊ, ಏನೂ ಆಗಲ್ಲ. ಇನ್ನೊಂದು ವಾರ ಬಿಟ್ಟು ಬಂದು ನೋಡ್ಕೊಂಬರಿವಂತೆ ಮಗಳನ್ನ. ಸುಜಿ ಕಣ್ಣೊರೆಸ್ಕೊಂಡು ಎದ್ದಾಳಮ್ಮ. ಅಮ್ಮ, ಹೋಗ್ಬಿಟ್ಟು ಬರ್ತೀನಮ್ಮ. ಆಯ್ತು ಮಗಳೇ, ಹೋಗ್ಬಾ. ಆ ದೇವ್ರು ನಿನಗೆ ಒಳ್ಳೇದು ಮಾಡಲಿ. ಸೀತಾ, ಬರ್ತೀನಿ ಕಣೆ. ಆಯ್ತು ಕಣೆ ಸೂಜಿ, ಒಳ್ಳೇದಾಗ್ಲಿ. ಹೋಗ್ಬಾ, ಕಣ್ಣೀರು ಒರೆಸ್ಕೊ, ಅಳಬೇಡ. ಅಣ್ಣ, ನನ್ಗೆ ಆಶೀರ್ವಾದ ಮಾಡೋಣ. ಹೋಗಿ ಬರ್ತೀನಿ. ಆಯ್ತು ಕಣೆ ಸುಜ್ಜಿ, ಅಳಬೇಡ, ಸುಮ್ಮನಿರು. ಏನೂ ಆಗಲ್ಲ. ನಿಮ್ಮ ಅತ್ತಿಗೆನೂ ಅಲ್ಲೇ ಇದ್ದಾಳೆ. ನಿಮ್ಮ ಅತ್ತಿಗೆ ಪಾಪನ ನೋಡಿಕೊಂಡು ಆರಾಮಾಗಿ ಇರ್ಬೋದು. ಒಂದು ಸ್ವಲ್ಪ ದಿನ, ಒಂದು ತಿಂಗಳು ಹೋಗತಕ್ಕ. ಆಮೇಲೆ ತವ್ರ ಮನೆ ನೆನಪೇ ಆಗಲ್ಲ. ಅಷ್ಟು ಚೆನ್ನಾಗಿರ್ತೀಯ ನೀನಲ್ಲಿ. ಆ ನಂಬಿಕೆ ನನಗಿದೆ. ನೀನೇನು ಯೋಚನೆ ಮಾಡಬೇಡ, ಇಲ್ಲೆಲ್ಲ ನಾನು ಚೆನ್ನಾಗಿ ನೋಡ್ಕೊತೀನಿ. ಆರಾಮಾಗಿ ಹೋಗು. ಸರಿ ಆಯ್ತು, ಬರ್ತೀನಿ ಕಣೋ ಅಣ್ಣ. ಬಾ, ಬಸ್ಸಿವರೆಗೂ ನಾನು ಬಂದು ಬಿಟ್ಟು ಬರ್ತೀನಿ. ಬರೀ ಹೋಗೋಣ. ಅಮ್ಮ ಬಾರಮ್ಮ, ಕಳಿಸ್ಬರೋಣ. ಅಯ್ಯೋ ಸೂಜಿ, ಹೊಟ್ಟೆ ಬಿಟ್ಟೆನಮ್ಮ ನಮ್ಮನೆ ಬಿಟ್ಟು. ಅಯ್ಯೋ ದೇವ್ರೇ, ನನ್ನ ಮಗಳು ನೀನೇ ಕಾಪಾಡ್ಬೇಕಪ್ಪ. ಸುಖವ, ಶಾಂತಿ, ನೆಮ್ಮದಿ ಕೊಡಪ್ಪ ನನ್ನ ಮಗಳಿಗೆ ಗಂಡನ ಮನೆಯಲ್ಲಿ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.